ಲಕ್ಷ್ಮಿ ಸೀರಿಯಲ್ ತನ್ನದೇ ಮದುವೆ ಇನ್ವಿಟೇಷನ್ ನೋಡಿ ಶಾಕ್ ಆದ ತಾಂಡವ್. ಶ್ರೇಷ್ಠ ಮಾಡಿದ ಕೆಲಸ ಇದು. ಭಾಗ್ಯ ಹಾಗೂ ಕುಸುಮ ಇಬ್ಬರು ಸಹ ಕೆಲಸ ಹುಡುಕಿಕೊಂಡು ಹೋಗಿದ್ದರು. ಆಗ ಅವರಿಗೆ ಹೋಟೆಲ್ನಲ್ಲಿ ನಾವು ಕೆಲಸ ಮಾಡಬಹುದು ಎಂದು ಅನಿಸುತ್ತದೆ. ಹಾಗೆ ಅನಿಸಿದ ತಕ್ಷಣ ಅವರಿಬ್ಬರು ಅದೇ ರೀತಿಯಲ್ಲಿ ಕೆಲಸವನ್ನು ಅರಿಸಿ ಹೋಗುತ್ತಾರೆ. ನಂತರ ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ಭಾಗ್ಯ ಕೆಲವು ಕಡೆ ಅವರ ಅನುಮಾನವನ್ನು ಸಹ ಸಹಿಸಿಕೊಂಡಿದ್ದಾಳೆ. ಇದಾದ ನಂತರ ಭಾಗ್ಯಳಿಗೆ ಪಂಚತಾರ ಹೋಟೆಲ್ನಲ್ಲಿ ಕೆಲಸ ಸಿಕ್ಕಿದೆ. ಅಲ್ಲಿ ಕೆಲಸ ಸಿಗುವುದಕ್ಕೆ ಈ ವ್ಯಕ್ತಿನ ಕಾರಣ ಎಂದು ಅವಳು ನಂಬಿದ್ದಾಳೆ. ಆ ಕಾರಣಕ್ಕಾಗಿ ಅವಳು ಧನ್ಯವಾದ ತಿಳಿಸಿದ್ದಾಳೆ. ಹಾಗೆ ಅವಳಿಗೆ ಯಾವುದು ಕಮಿಷನ್ ಕೊಡಬೇಕು ಎಂದು ತಿಳಿಯಲು ವಿಚಾರಣೆ ಹೊರಟಿದ್ದಾಳೆ. ಆದರೆ ಅವಳಿಗೆ ಪೂರ್ತಿ ಸತ್ಯ ಗೊತ್ತಿಲ್ಲ. ಇವರಿಗೂ ನಾನೇ ಕೆಲಸ ಕೊಡಿಸಿದ್ದ ಅಂತ ಆಗ್ತಾ ಇಲ್ಲ. ಇದೇ ರೀತಿ ಅವರಿಬ್ಬರು ಮಾತನಾಡ್ತಾ ಇರ್ತಾರೆ. ಮಾತನಾಡಿದವರು ಭಾಗ್ಯ ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನಾನು ಹೊರಡ್ತೀನಿ, ನಿನಗೆ ಮತ್ತೆ ಸಿಗ್ತೀನಿ ಎಂದು ಹೇಳುತ್ತಾಳೆ. ಅವರು ಸರಿ ಎಂದು ಹೇಳಿ ಅವಳನ್ನು ಅಲ್ಲಿಂದ ತಾಂಡು ಹೋಗೋಕೆ ಬಿಡ್ತಾಳೆ. ತಾವೇ ನಗುತ್ತಾರೆ. ನಂತರ ಈತ ತಾಂಡವ್ ದೇವಸ್ಥಾನಕ್ಕೆ ಕಾಯ್ತಾ ಇರ್ತಾನೆ. ಅವನು ದೇವಸ್ಥಾನಕ್ಕೆ ಬಂದು ನಿಂತು ತುಂಬ ಸಮಯ ಆಗಿರುತ್ತದೆ. ಎಷ್ಟು ಹೊತ್ತಾದರೂ ಶ್ರೇಷ್ಠ ಯಾಕೆ ಬಂದೇ ಇಲ್ಲ ಅಂತ ಅವನಿಗೆ ಕೋಪಗೊಂಡು ಬರುತ್ತಾ ಇರುತ್ತಾನೆ. ಆದರೆ ಅವನು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಇರುತ್ತಾನೆ. ನಂತರ ಅವನು ಕಾಯುತ್ತಾ ಇದ್ದಂತೆ ಶ್ರೇಷ್ಠ ಬರುವುದನ್ನು ಕಾಣಿಸುತ್ತದೆ. ಆಗ ಸ್ವಲ್ಪ ಸಮಾಧಾನ ಆಗುತ್ತದೆ. ಹೇಳಿದ ಟೈಮ್ಗೆ ಸರಿಯಾಗಿ ಬರೋಕ್ಕಾಗಲ್ಲ, ಈ ರೀತಿ ಮಾಡಿದರೆ ನನಗೆ ಕೋಪ ಬರುತ್ತದೆ ಎಂದು ಹೇಳ್ತಾನೆ. ಆಗ ಅವಳು ತಾನು ತಡವಾಗಿ ಯಾಕೆ ಬಂದೆ ಎಂಬ ಕಾರಣವನ್ನು ತಿಳಿಸುತ್ತಾಳೆ. ಮನೆಯಲ್ಲಿ ಪೂಜಾ ಹಾಗೂ ಸುಂದರಿ ಇಬ್ಬರು ಇವಳು ಎಲ್ಲಿಗೆ ಹೋಗುತ್ತಾಳೆ ಅನ್ನೋದನ್ನೇ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಅವರ ಕಣ್ಣು ತಪ್ಪಿಸಿ ಬರಬೇಕಾಗಿರುತ್ತೆ ಎಂದು ಹೇಳ್ತಾಳೆ. ನಾನು ಎಲ್ಲಿಗೆ ಹೊರಟನೋ ಅವರು ನನ್ನ ವಿಚಾರಣೆ ಮಾಡುತ್ತಾರೆ, ನನ್ನ ಹಿಂದಿನಿಂದಲೇ ಬರುತ್ತಾರೆ, ಫಾಲೋ ಮಾಡ್ತಾರೆ. ಹಾಗಾಗಿ ಅರ್ಧ ದಾರಿಯಲ್ಲಿ ಕಾರ್ ನಿಲ್ಲಿಸಿ ನಂತರ ಆಟೋ ಮಾಡಿಕೊಂಡು ನಾನು ಬಂದೆ, ಹಾಗಾಗಿ ಇಷ್ಟು ತಡ ಆಯಿತು ಅಂತ ಅವಳು ಹೇಳ್ತಾಳೆ. ಹೌದಾ, ಹಾಗಾದರೆ ಪರವಾಗಿಲ್ಲ ಎಂದು ಅವನು ಹೇಳ್ತಾನೆ. ಅವರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಎಂದು ಹೇಳ್ತಾರೆ. ಅದೆಲ್ಲ ಬಿಡು, ಈಗ ಮುಖ್ಯವಾದ ಇನ್ನೊಂದು ವಿಷಯ ಇದೆ, ಆ ವಿಷಯವನ್ನು ನೀನು ಈಗ ಹೇಳಬೇಕು ಎಂದು ಹೇಳುತ್ತಾನೆ. ಆಗ ಆ ಮುಖ್ಯ ವಿಷಯ ಏನು ಎಂದು ಕೇಳುತ್ತಾನೆ. ಆಗ ಅವಳು ತನ್ನ ಕೈಯಲ್ಲಿದ್ದ ಲಗ್ನ ಪತ್ರಿಕೆ ತೆಗೆದುಕೊಡುತ್ತಾಳೆ. ಅದನ್ನು ನೋಡಿ ಇವನಿಗೆ ಕೋಪ ಬರುತ್ತದೆ. ಯಾಕಂದರೆ ಅವರಿಬ್ಬರ ಫೋಟೋ ಅದರಲ್ಲಿ ಇರುತ್ತದೆ. ಭಾಗ್ಯಲಕ್ಷ್ಮಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ತಾಂಡವ ಹೆಂಡತಿಯನ್ನು ಬಿಟ್ಟು ಬೇರೆಯೊಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ. ಆದರೆ ಅವನಿಗೆ ಈಗಲೇ 2 ಮಕ್ಕಳಿದ್ದಾರೆ. ಆದರೂ ಶ್ರೇಷ್ಠ ಅವಳನ್ನೇ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಗುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.